ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಉಳಿದಿರೋ ಅಂಥ ಅನ್ನದಿಂದ ಈ ರೀತಿ ಪಡ್ಡು ಮಾಡ್ಕೊಳ್ಳೋಣ. ಸಖತ್ ಟೇಸ್ಟಿಯಾಗಿರುತ್ತೆ. ಒಳಗಡೆ ಎಲ್ಲ ತುಂಬ ಸಾಫ್ಟಾಗಿ, ಹೊರಗಡೆ ಕ್ರಿಸ್ಪಿಯಾಗಿ ಬಿಸಿ ಬಿಸಿ ಪಡ್ಡು ತಿಂತಿದ್ರೆ ಯಾವುದೇ ಚಟ್ನಿ ಸಹ ಬೇಕಾಗಿರೋದಿಲ್ಲ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮಿಕ್ಸಿ ಜಾರ್ಗೆ ನಾನಿಲ್ಲಿ 2 ಕಪ್ ಆಗುವಷ್ಟು ಅನ್ನನ ಹಾಕೊಳ್ತಾ ಇದ್ದೀನಿ. ನೀರು ಸ್ವಲ್ಪನೇ ಹಾಕೊಳ್ತಾ ರುಬ್ಕೋಬೇಕು. ಅನ್ನ ಎಲ್ಲ ಕಂಪ್ಲೀಟ್ ಫೈನ್ ಪೇಸ್ಟಾಗಿ ಆಗಬೇಕು. ಆದರೆ ತುಂಬ ನೀರಾಗಿ ಮಾಡೋಕ್ಕೆ ಹೋಗಬೇಡಿ, ಗಟ್ಟಿಯಾಗಿಯೇ ಇರಬೇಕು. ನೋಡಿ, ಅದು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ಸಾಕು. ನೋಡಿ, ಈ ರೀತಿ ಅನ್ನನ ರುಬ್ಕೊಂಡಿರೋದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. 2 ಕಪ್ ಅನ್ನ ತಗೊಂಡ್ರೆ ಅರ್ಧ ಕಪ್ ಆಗುವಷ್ಟು ಸೂಜಿ ರವೆ ತಗೊಳ್ತಾ ಇದ್ದೀನಿ. ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಅದು. 2 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. 3ರಿಂದ 4 ಹಸಿಮೆಣಸಿನ್ಕಾಯಿ, 1 ಕ್ಯಾರೆಟ್ನ ತುರಿದು ಹಾಕಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಇಲ್ಲಿ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಿ ಫ್ರೈ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಈ ರೀತಿ ಬಿಸಿ ಎಣ್ಣೆ ಹಾಕೋದ್ರಿಂದ ಪಡ್ಡು ನಮಗೆ ಡ್ರೈ ಅನಿಸೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ಗಟ್ಟಿ ಅನಿಸ್ತಿದೆ ಅಲ್ಲ. ನೀರು ಬೇಕು ಅಂದರೆ ಒಂದು ಚೂರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಒಂದು 10 ನಿಮಿಷ ಸೈಡ್ಗಿಡೋಣ. ರವೆ ಆ ನೀರನ್ನೆಲ್ಲ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ. 10 ನಿಮಿಷ ಆದಮೇಲೆ ಕನ್ಸಿಸ್ಟೆನ್ಸಿ ಈ ರೀತಿ ಇದ್ದರೆ ಪರವಾಗಿಲ್ಲ. ತುಂಬ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು 1/4 ಟೀ ಸ್ಪೂನ್ ಆಗುವಷ್ಟು ಸೋಡಾ ಹಾಕಿದ್ದೀನಿ, ಆಪ್ಷನಲ್, ಎಕ್ಸ್ಟ್ರಾ ಸಾಫ್ಟ್ನೆಸ್ಗೋಸ್ಕರ. ಈಗ ಪಡ್ಡುನ ಲೋ ಫ್ಲೇಮಲ್ಲಿ 1 ನಿಮಿಷ ಚೆನ್ನಾಗಿ ಬಿಸಿ ಮಾಡಾದಮೇಲೆ ನಾನಿಲ್ಲಿ ಆಯಿಲ್ ಹಾಕ್ಬಿಟ್ಟು ನೋಡಿ ಒಂದೊಂದು ಸ್ಪೂನ್ ಹಾಕ್ಕೊಳ್ಳೋಣ. ತುಂಬದಕ್ಕೆ ಹೋಗಬೇಡಿ, ಜಸ್ಟ್ ಒಂದೊಂದು ಸ್ಪೂನ್ ಈ ರೀತಿ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ. ಕನ್ಸಿಸ್ಟೆನ್ಸಿ ನೋಡ್ಬೋದು, ಈ ರೀತಿ ಇರಬೇಕು. ತುಂಬ ತೆಳ್ಳಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ. ಈ ರೀತಿ ಎಲ್ಲವನ್ನು ಫಿಲ್ ಮಾಡ್ಕೊಂಡ್ಮೇಲೆ ಲೋ ಫ್ಲೇಮಲ್ಲೇ ನಾವು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು. ಈ ಪಡ್ಡು ಬಂದು ಒಳಗಡೆ ಎಲ್ಲ ಬೇಯಬೇಕು ಅಲ್ವಾ. ಲೋ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಒಂದೊಂದು ಸೈಡ್ ಒಂದು 2-3 ನಿಮಿಷ ಆದಮೇಲೆ ಈ ರೀತಿ ಟರ್ನ್ ಮಾಡಿ ಒಳ್ಳೆ ಗೋಲ್ಡನ್ ಬ್ರೌನ್ ಬಂದಿರಬೇಕು. ನೋಡಿ, ಮಧ್ಯಭಾಗ ಒಂದು ಸ್ವಲ್ಪ ಬೇಗನೆ ಬೆಂದೋಗುತ್ತೆ. ಆ ಕಡೆ ಈ ಕಡೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಪಡ್ಡು ಬೇಯೋದಕ್ಕೆ. ಎಲ್ಲವನ್ನು ಈ ರೀತಿ ಟರ್ನ್ ಮಾಡಾದಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ. ಲೋ ಫ್ಲೇಮಲ್ಲೇ ಬೇಯಿಸೋದ್ರಿಂದ ಒಳಗಡೆ ಎಲ್ಲ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಒಂಚೂರು ಟೈಮ್ ಬೇಕಾಗುತ್ತೆ ಇದು ಬೇಯೋದಕ್ಕೆ. ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಬರಬೇಕು. ಕಂಪ್ಲೀಟಾಗಿ ಇವನ್ನಾಗಿ 2 ಕಡೆ ತಿರುಗಿಸ್ಕೊಳ್ತಾ ಮಧ್ಯ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ನೀವು ಪಡ್ಡು ತಿಂತಿದ್ರೆ ಒಳಗಡೆ ಎಲ್ಲ ತುಂಬಾ ಸಾಫ್ಟಾಗಿರುತ್ತೆ. ಹೊರಗಡೆ ಆ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ. ನೋಡಿ, ಈ ರೀತಿ 2 ಕಡೆ ಇವನ್ನಾಗಿ ಗೋಲ್ಡನ್ ಬ್ರೌನ್ ಬಂದಮೇಲೆ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಲೇಟ್ಗೆ ತೆಗೆದಿಡ್ತಾ ಇದ್ದೀನಿ. ನೆಕ್ಸ್ಟ್ ಬ್ಯಾಚ್ ಹಾಕೋದಕ್ಕಿಂತ ಮುಂಚೆ ಮತ್ತೆ ಆ ಪಡ್ಡು ಪ್ಯಾನ್ನ ಪ್ರೀ ಹೀಟ್ ಮಾಡಿ ಎಣ್ಣೆ ಹಾಕಿ ನಂತರ ಹಾಕ್ಕೊಳ್ಳಿ. ಇದೇ ಪ್ರೊಸೀಜರ್ ಫಾಲೋ ಮಾಡಿ. ನನ್ನ ಚಾನಲ್ನಲ್ಲಿ ಇನ್ಸ್ಟೆಂಟಾಗಿ ಮಾಡುವಂಥ ಪಡ್ಡು, ಇಡ್ಲಿ, ದೋಸೆ ರೆಸಿಪೀಸ್ ಹಲವಾರಿದೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಪ್ಲೀಸ್ ಸವಿ ಕಿಚನ್ ಕನ್ನಡನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ತಾ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಡೈಲಿ ಅಪ್ಡೇಟ್ಗಾಗಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.